ಹೊಸಕೋಟೆ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ 2025 ಮತ್ತು 26ನೇ ಸಾಲಿನ ವಾರ್ಷಿಕ ಸರ್ವ ಸದಸ್ಯರ ಸಾಮಾನ್ಯ ಸಭೆಯ ಗೌರವಾನ್ವಿತ ಸಂಘದ ಅಧ್ಯಕ್ಷರು ಇ. ಅಶ್ವಥ್ ರೆಡ್ಡಿ, ಮುಖ್ಯ ಅತಿಥಿಗಳು ಕೋಮಲ್, ನಿರ್ದೇಶಕರು ಕೆಕೆ ಮಂಜುನಾಥ್ ರೆಡ್ಡಿ ಮತ್ತು ಉಪವ್ಯವಸ್ಥಾಪಕರು ಕೆಎಂ ಮುನಿರಾಜು, ವಿಸ್ತರಣಾ ಅಧಿಕಾರಿಗಳು ಪಿಕೆ ನರಸಿಂಹರಾಜು ಮತ್ತು ಅಣ್ಣಪ್ಪ ತಡಗೋಡ ಹಾಗೂ ಸಂಘದ ಕಾರ್ಯಕಾರಿ ಮಂಡಳಿ ಸದಸ್ಯರು, ಅಧ್ಯಕ್ಷರು, ನಿರ್ದೇಶಕರು ಅಶ್ವಥ್ ರೆಡ್ಡಿ, ಎಚ್.ಆರ್. ಶ್ರೀನಿವಾಸ್ ರೆಡ್ಡಿ, ಎನ್. ನಾರಾಯಣಸ್ವಾಮಿ, ಎಚ್.ಎಂ. ಶಿವರಾಮರೆಡ್ಡಿ, ಇ. ಅಶ್ವಥ್ ರೆಡ್ಡಿ, ಎಚ್.ಎಂ. ಶ್ರೀನಿವಾಸ್ ರೆಡ್ಡಿ, ಎನ್. ಸಂತೋಷ್, ವಿ. ವೆಂಕಟಾಚಲಪತಿ, ಪಿ. ಮುನಿರಾಜು, ಎಂ. ನಾನಪ್ಪ, ಭಾಗ್ಯಮ್ಮ, ಪ್ರಮೀಳಾ, ನಾಗರತ್ನಮ್ಮ ಹಾಗೂ ಸಂಘದ ಸಿಬ್ಬಂದಿ ವರ್ಗ, ಮುಖ್ಯ ಕಾರ್ಯನಿರ್ವಾಹಕರು ಎಚ್. ವಿ. ಸುಬ್ಬಾರೆಡ್ಡಿ, ಹಾಲು ಪರೀಕ್ಷಕರು ಶ್ರೀನಿವಾಸಯ್ಯ, ಸಹಾಯಕರು ಅಂಜಪ್ಪ ಮತ್ತು ನಾರಾಯಣಸ್ವಾಮಿ ಉಪಸ್ಥಿತರಿದ್ದು, ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಗಣ್ಯರು, ಅಧಿಕಾರಿಗಳು ಮತ್ತು ನಿರ್ದೇಶಕರು, ಅಧ್ಯಕ್ಷರು, ಕಾರ್ಯದರ್ಶಿ, ಡೈರಿ ಅಭಿವೃದ್ಧಿ ಬಗ್ಗೆ, ಸರ್ಕಾರದ ಸೌಲಭ್ಯಗಳ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಿ ವ್ಯಕ್ತಪಡಿಸಿದರು. ಪ್ರಥಮ ಚಿಕಿತ್ಸಾ ಪೆಟ್ಟಿಗೆಯ ವೆಚ್ಚ 394 ರೂಪಾಯಿಗಳಷ್ಟು. ಮಿಲ್ಕಿಂಗ್ ಮಿಷನ್ನ ಬಿಡಿ ಭಾಗಗಳ ಖರೀದಿಗೆ 7,008 ರೂಪಾಯಿ. ಸಾಮಾನ್ಯ ಸಭೆ ಸರ್ವ ಸದಸ್ಯರ ಸಾಮಾನ್ಯ ಸಭೆಯ ವೆಚ್ಚ 20,500 ರೂಪಾಯಿಗಳಷ್ಟು. ಹಾಗೆ ಸಂಘದ ಕಂದಾಯ ಕಟ್ಟಿರ್ತಕ್ಕಂಥ ಬಿಲ್ಲಿಂದು 1,852 ರೂಪಾಯಿಗಳಷ್ಟು. ಎಐ ಬಾಬತ್ತು 3,600. ಹಾಗೆ ಪುಸ್ತಕಗಳು ಮತ್ತು ಉಪಕರಣಗಳಿಗಾಗಿ 2,641 ರೂಪಾಯಿ. ಪೂಜಾ ವೆಚ್ಚ 11,000. ಒಟ್ಟು 5,31,671 ರೂಪಾಯಿಗಳಷ್ಟು ಒಟ್ಟು ಖರ್ಚು ಈ ಒಂದು ವರ್ಷದಲ್ಲಿ. ಖರ್ಚು ಹೋಗ್ತಾ ಉಳಿಕೆಯಾಗಿರ್ತಕ್ಕಂಥ ನಿವ್ವಳ ಲಾಭಾಂಶ 1,75,084 ರೂಪಾಯಿ 45 ಪೈಸೆಗಳಷ್ಟು ಈ ವರ್ಷ ಉಳಿಕೆಯಾಗಿದೆ. ಏನು ಉಳಿಕೆಯಾಗಿರ್ತಕ್ಕಂಥ 1,75,000 ರೂಪಾಯಿಗಳನ್ನ ಸಹಕಾರ ಸಂಘಗಳ ಬೈಲಾ ರೀತಿಯ ನಾವು ಲಾಭ ವಿಂಗಡಣೆಯನ್ನು ಮಾಡಿದಾಗ ಆಪತ್ತನ ನಿಧಿಗೆ 25%, 43,771 ರೂಪಾಯಿಗಳಷ್ಟು. ಸಹಕಾರ ಶಿಕ್ಷಣ ನಿಧಿಗೆ 2%, 2,626 ರೂಪಾಯಿ. ಕಟ್ಟಡ ನಿಧಿಗೆ 10%, 12,868. ಶೇರ್ ಡಿವಿಡೆಂಟ್ 2,566 ರೂಪಾಯಿಗಳಷ್ಟು. ಸದಸ್ಯರ ಬೋನಸ್ ಅಂದ್ರೆ ಉತ್ಪಾದಕರ ಬೋನಸ್ 65 ರೂಪಾಯಿ 15 ಪೈಸೆ. ಸಿಬ್ಬಂದಿ ಬೋನಸ್ 10%, 11,325 ರೂಪಾಯಿಗಳಷ್ಟು. ರಾಸು ಅಭಿವೃದ್ಧಿ ನಿಧಿ, ಸದಸ್ಯರು ಮತ್ತು ಸಿಬ್ಬಂದಿಯ ವಿಮಾ ನಿಧಿ ಹಾಗೆ ಸಹಕಾರ ಅಭಿವೃದ್ಧಿ ನಿಧಿಗೆ ತಲಾ 5% ಹಂಗೆ 5,662 ರೂಪಾಯಿ 58 ಪೈಸೆಗಳಷ್ಟು. ಸೊ ಒಟ್ಟಾರೆಯಾಗಿ ಸಂಘಕ್ಕೆ 100 ರೂಪಾಯಿಗಳಷ್ಟು ಏನು ಹಾಲು ಸರಬರಾಜು ಮಾಡಿರ್ತಕ್ಕಂಥ ಉತ್ಪಾದಕರಿಗೆ 1 ರೂಪಾಯಿ 6 ಪೈಸೆಯಷ್ಟು ಈ ವರ್ಷ ಬಂದಿರ್ತಕ್ಕಂಥ. ಸ್ನೇಹಿತರೆ, ಈಗ ನಾವು ಬೇರೆ ಬೆಳೆ ಮಾಡಕ್ ಹೋದ್ರೆ ನಮ್ಗೆ ಹೆಚ್ಚಿನ ಬಂಡವಾಳ ಹಾಕಿದ್ರು ನಮ್ಗೆ ನಿರೀಕ್ಷೆ ಇಲ್ಲ. ಯಾಕಂದ್ರೆ ರೇಟ್ ಬಂದ್ರೆ ಬೆಳೆ ಬರೋದಿಲ್ಲ, ಬೆಳೆ ಬಂದ್ರೆ ರೇಟ್ ಬರೋದಿಲ್ಲ ಅಂತ ಕಷ್ಟ ಪರಿಸ್ಥಿತಿಯಲ್ಲಿ ಲಕ್ಷ ಬಂಡವಾಳ ರಿಟರ್ನ್ ಬರೋದಿಲ್ಲ. ಅದೇ ನಾವು ಒಂದು ಹಸು 1,20,000 1.5 ಲಕ್ಷ ತಗೊಂಡು ಬಂದ್ರೆ 15 ದಿವಸಕ್ಕೆಲ್ಲ ಕರೋಗುತ್ತೆ. ನಮ್ಗೆ ಅಟ್ಲೀಸ್ಟ್ ನಮ್ಗೆ ಏನು ಜಾಸ್ತಿ ಉಳಿದೇ ಇದ್ರು ನಮ್ಮ ಜೀವನೋಪಯೋಗಕ್ಕೆ ಆಗೋಂಥ ಹಣವನ್ನು ನಮ್ಗೆ ಬರುತ್ತೆ. ಯಾಕಂದ್ರೆ ಮಕ್ಕಳು ಓದ್ಬೇಕಾದ್ರೆ, ಸಂಸಾರ ನಡೆಸಬೇಕಾದ್ರೆ, ಕೂಲೂರು ಕಾಸು ಕೊಡ್ಬೇಕಾದ್ರೆ ನಮ್ಗೆ ಅದು ಅನುಕೂಲ ಇದೆ, ಅದನ್ನ ಬಳಸ್ಕೋಬೇಕು. ಮತ್ತೆ ಈಗ ಮಳೆ ಇಲ್ದಿರ ನಾವು ಬಂದಿರೋದ್ರಿಂದ ನಮ್ಮ ಮೇವು ತುಂಬಾ ಕಷ್ಟ ಇದೆ. ಮೇವನ್ನ ಬೆಳೆಸ್ಕೋಬೇಕಾದ್ರೆ ಈಗ ನಾವು 25 ಕೆಜಿ 30 ಕೆಜಿ ಕೊಡ್ತಾ ಇದ್ದೀವಿ ಜೋಳ ಫ್ರೀ ಆಗಿ. ಮತ್ತೆ 5,000 ಪ್ರೋತ್ಸಾಹ ಧನ ಕೊಡ್ತಾ ಇದ್ದೀವಿ. ಅದು ರೈತರಿಗೆ 1 ಎಕರೆಗೆ 30 ಕೆಜಿ ಸಾಕಾಗುತ್ತೆ ನನಗೆ ಗೊತ್ತಿದೆ. ಯಾಕಂದ್ರೆ ಅವ್ರ ಪ್ರಕಾರ, ಕೃಷಿ ಅಧಿಕಾರಿಗಳ ಪ್ರಕಾರ ಇಷ್ಟು ಸಾಲುಗಳ ಹಾಕೋಬೇಕು ಅಂತಿದೆ. ಅದನ್ನ ನಾವು ಲಂಸಮ್ ಚೆಲ್ಲೋದ್ರಿಂದ ಅದೇ ಇನ್ಸೂರೆನ್ಸ್ ಇದ್ರೆ 80,000 ರಿಟರ್ನ್ ಬರುತ್ತೆ ನಮ್ಗೆ. ಉಳಿದಿದ್ದಕ್ಕೆ ಸ್ವಲ್ಪ ಹಣ ಹಾಕೊಂಡು ನಾವು ಇನ್ನೊಂದು ಹಸು ತಗೋಬಹುದು. ಯಾರೋ ರೈತರು ಆ ತರ ಹಸು ಏನು ಹೆಚ್ಚು ಕಡಿಮೆ ಆಗೋದು ಬೇಡ. ಒಂದು ವೇಳೆ ಆದ್ರೆ ನಮ್ಗೆ ಅನುಕೂಲ ಇಲ್ಲ ಅಂತೇಳಿ ನಾವು ಅದನ್ನ ಕಟ್ಟಲೇಬೇಕು, ಅದನ್ನ ಉಪಯೋಗಿಸ್ಕೋಬೇಕು. ಮತ್ತೆ ಫ್ಯಾಟ್ ಮೇಲೆ ರೇಟ್ ಕೊಡೋದ್ರಿಂದ ತುಂಬಾ ಅನುಕೂಲ ಆಗ್ತದೆ ರೈತರಿಗೆ. ಮೊದಲಿಗೆ ಎಷ್ಟು ಗಂಟೆ ಹಾಲು ಹಾಕಿದ್ರು ನೀರು ಹಾಕಿದ್ರು ಒಂದೇ ರೇಟ್ ಕೊಡ್ತಾ ಇದ್ದಾರೆ, 34 ರೂಪಾಯಿ 15 ಪೈಸೆ. ಈಗ ಫ್ಯಾಟ್ ಮೇಲೆ ರೇಟ್ ಕೊಡೋದ್ರಿಂದ ನಮ್ಗೆ 38 ಸರಾಸರಿ 40 ರೂಪಾಯಿವರೆಗೂ ಬರ್ತಾ ಇದೆ ರೈತರಿಗೆ. ಅದರಿಂದ ಅನುಕೂಲ ಆಗ್ತಾ ಇದೆ, ತುಂಬಾ ಅನುಕೂಲ ಇದೆ. ಕಮ್ಮಿ ಆಗಿದೆ, ಕ್ವಾಲಿಟಿನೂ ಬರುತ್ತೆ. ಯಾಕಂದ್ರೆ ಅಲ್ಲೇ ಬರುತ್ತಲ್ಲ ನಮ್ಗೆ ಹಣ. ಹೆಣ್ಣು ಮಕ್ಳು ಓದ್ತಾ ಇದ್ರೆ ಹಾಸ್ಟೆಲ್ ಫ್ರೀ ಸೀಟ್ ಕೊಡ್ತೀವಿ. ಬೇರೆ ಕಡೆ ಹೋದ್ರೆ 1.5 ಲಕ್ಷ 1.30 ಕಟ್ಟಬೇಕು. ನಮ್ಮಲ್ಲಿ ಫ್ರೀ ಇದೆ. ಹೆಣ್ಮಕ್ಳು ಗಂಡು ಮಕ್ಳಿಗಿಲ್ಲ.
ಹೆಣ್ಮಕ್ಳಿಗೆ ಮಾತ್ರ ಇದೆ, ಅದನ್ನು ಬಳಸ್ಕೋಬೇಕು. ಮತ್ತೆ ರೇಟು ಹೇಳ್ದಂಗೆ ಮೊನ್ನೆ ಬೇಸಿಗೆ ಕಾಲದಲ್ಲಿ ನಮ್ಮ ಸಂಸ್ಥೆಯಿಂದ ಗೋಮನ್ ಸಂಸ್ಥೆಯಿಂದ 2 ರೂಪಾಯಿ ಕೊಟ್ಟಿದ್ವಿ. ಎಷ್ಟು 2 ವರ್ಷ ಅಂದ್ರೆ 70 ದಿವಸಕ್ಕೆ 70 ದಿವಸಕ್ಕೆ 2 ರೂಪಾಯಿ ಕೊಟ್ಟಾಗ ಬರೀ ನಾವು ನೀರಿಗೆ 2 ರೂಪಾಯಿ ಅಂತ ಕೇವಲ ಮಾತಾಡ್ತೇವೆ. ಆದ್ರೆ ಅದನ್ನ ಏನೋ ಕೊಡ್ತಾ ಇಲ್ಲ ಗೊತ್ತೆ, ಬಟ್ ರೇಟ್ ಅಂತ ರೈಸ್ ಮಾಡ್ತಾರೆ. ಸ್ವಲ್ಪ ಲೇಟ್ ಆಗ್ಬೋದು, ರೈತರಿಗೆ ಅನುಕೂಲ ಆಗ್ತದೆ. ಇನ್ನ ಸಮಸ್ಯೆಗಳೇನೋ ಇದ್ರೆ ನನ್ನ ಗಮನಕ್ಕೆ ತಂದ್ರೆ ನಾನು ನಿಮ್ಮ ಸಹಾಯಧನ 5 ರೂಪಾಯಿ 7 ರೂಪಾಯಿ ಸಿದ್ದರಾಮಯ್ಯ ಹೇಳಿದ್ರು ನಮ್ಗೆ. ಒಂದು ಎರಡನೇದು ಬಿಎಂಸಿ ಇರೋದ್ರಿಂದ ಬಿಎಂಸಿ ಲಾಭ ಸಪರೇಟ್ ಬರುತ್ತೆ. ಒಂದು 33 ಪೈಸೆ ನಾವೇ ಚಿಲ್ಲಿಂಗ್ ಕಾಸ್ಟ್ ಕೊಡ್ತೀವಿ, ಅದರಿಂದ ನಿಮ್ಗೆ 1 ರೂಪಾಯಿ ಅಷ್ಟು ಬೋನಸ್ ವರ್ಗು ಈಗ ಬಂದಿದೆ ಇವತ್ತು. ಇವರು ನಮ್ಮ ಉತ್ಪಾದಕರೊಬ್ಬರು ಕೇಳಿದಾಗೆ ದರ ಕೇಳಿದ್ರು, 2 ರೂಪಾಯಿ ರೈಸ್ ಮಾಡ್ಬೇಕು ಅನ್ನೋದು. ಈಗ ಅದಕ್ಕೆ ಕುರಿತಂತೆ ಈಗಾಗಲೇ ಮೊನ್ನೆ ನಾವು ಕೂಡ ಎಲ್ಲ ನಮ್ಮ ತಾಲೂಕಿನ ನಿರ್ದೇಶಕರುಗಳು, ರೈತರು ಎಲ್ಲ ಸೇರಿ ಡಿ ಸಿ ಅವರಿಗೆ ಮೆಮೊರಾಂಡಮ್ ಕೊಟ್ಟಿದ್ದಾರೆ. ನಾವು ರೈತರಿಗೆ ಯಾವತ್ತೂ ನಾವು ದರ ರೈಸ್ ಮಾಡ್ಬೋದು ಅಂತಂದ್ರೆ, ಉತ್ಪಾದಕರಿಗೆ ಮಾರ್ಕೆಟ್ ಅಲ್ಲಿ ಮಾರೋ ದರ ರೈಸ್ ಆದ್ರೆ ಇಲ್ಲಿ ರೈತರಿಗೆ ಕೊಡ್ಬೋದು. ಮಾರೋ ದರ ಡಿಸೈಡ್ ಮಾಡುವಂತ ಅಧಿಕಾರ ಒಕ್ಕೂಟಕ್ಕಿಲ್ಲ, ಸರ್ಕಾರಕ್ಕಿದೆ. ಉತ್ಪಾದಕ ನಾವು ಏನು ಮಾರ್ಕೆಟ್ ಅಲ್ಲಿ ಮಾರ್ತೀವಲ್ಲ ದರ, ಈಗ ನಾವು ಬ್ಲೂ ಪಾಕೆಟ್ ಮಾಡ್ತೀವಿ, 46 ರೂಪಾಯಿ ಇದೆ ಅದು ರೇಟ್. ನಿಮ್ಗೆ ಹೊರಗಡೆ ನೋಡೋದು ಸಂಘಕ್ಕೆ ಸರಾಸರಿಯಾಗಿ 38 ರೂಪಾಯಿವರೆಗೂ ದುಡ್ಡು ಕೊಡ್ತಾ ಇದೀವಿ ಸಂಘಕ್ಕೆ. ನಾವು 415ಗೆ ನಿಮ್ಮ ಮತ್ತು ಆಡಿಟ್ ವರದಿಯನ್ನ ನಮ್ಮ ವಿಸ್ತರಣಾಧಿಕಾರಿಗಳು ತಮಗೆ ಒಪ್ಪಿಸಿದ್ದಾರೆ ಈ 1 ವರ್ಷದ್ದು. ನಿಮ್ಮ ಸಂಘದಲ್ಲಿ ಬಿಎಂಸಿ ಇರೋದ್ರಿಂದ ಒಂದು ಸ್ವಲ್ಪ ಲಾಭ ಜಾಸ್ತಿ ಲಾಭ ಇಲ್ಲ, ಯಾಕೆಂದ್ರೆ ಸಂಬಳಗಳೇ ಜಾಸ್ತಿ ಇದೆ. ಹಿಂದೆ ಹಾಲಿದ್ದಾಗ ಜಾಸ್ತಿ ಮಾಡ್ಕೊಂಡಿದ್ರಿ ಸಂಬಳ ನಮ್ಮ ಸದಸ್ಯರಿಗೆ, ಇಲ್ಲಿಂದ ನೌಕರರು ಇದ್ದಾರೆ ಕೆಲಸ ಮಾಡೋದವ್ರಿಗೆ. ಈಗ ಕ್ರಮೇಣವಾಗಿ ಹಾಲು ಕಡಿಮೆ ಆಗಿದೆ, ಸಂಬಳ ಕಡಿಮೆ ಮಾಡಕ್ ಆಗೋದಿಲ್ಲ. ಸೊ ಹಾಗಾಗಿ ಲಾಭ ತುಂಬಾ ಕಡಿಮೆ ಆಗಿದೆ, ವ್ಯಾಪಾರ ಲಾಭ ಚೆನ್ನಾಗೇ ಇದೆ. ಇದೇ ತರ ನಮ್ಗೆ ಡೈರಿಯಿಂದ ಏನೇನ್ ಬರ್ತೈತೆ ಏನಿಲ್ಲ ಅಂತ ಉದ್ದೇಶರಾಗಿತ್ತು ಅಂತ ಮಂಜು ಹೇಳಿದ್ದಾರೆ. ಇನ್ನೇನಾದ್ರೂ ಇದ್ರೆ ನಮ್ಮ ಸೆಕ್ರೆಟರಿ ಈಗ ನಾಟುಗಳು ಇದನ್ನು ಹೇಳಿದಾಗ ನಮ್ಮ ಊರಿನ ಡೈರಿಗೆ ಸ್ವಲ್ಪ ಹೆಚ್ಚಾಗಿ ಕೊಡಬೇಕು ಅಂತ ನಾವು ನಮ್ಮ ಡೈರೆಕ್ಟರ್ಗೆ ಹೇಳ್ತಾ ಇದ್ವಿ, ನಮ್ಮ DM ಸರ್ಗೂ ಹೇಳ್ತಾ ಇದ್ವಿ. ಸರ್ ಯಾಕೆಂದ್ರೆ 1 2 ಬಂತು ಅನ್ಕೊಳ್ಳಿ, ನಮಗ್ ಕೊಳ್ಳಿಲ್ಲ ಏನು ಕೇಳಿದ್ರೆ ಸೆಕ್ರೆಟರಿ ಕೇಳಿದಷ್ಟು ಸ್ವಲ್ಪ ಅನುಕೂಲ ಮಾಡ್ಕೊಡಿ. ನಮ್ಮೂರಿನ ಧೈರ್ಯ ಪರವಾಗಿ ತಮ್ಮಿಬ್ಬರಿಗೂ ಕೇಳ್ತಾ ಇದ್ದೀವಿ. ಎಲ್ಲರಿಗೂ ಹಂಗೆ ಹೇಳ್ಬಿಡು ಅಂತಾನೆ ಎಲ್ಲ ಸದಸ್ಯರುಗಳಿಗೂ ಗ್ರಾಮಸ್ಥರಿಗೂ ಎಲ್ರಿಗೂ ಹೇಳ್ಬಿಡು. ಇಲ್ಲಿ ಮಾಮೂಲಿ ಡೈರಿ ಅಂದ್ರೆ ಇಲ್ಲೇ ಇರ್ತೈತೆ, ಏನಾದ್ರು ಇದ್ರೆ ಕುಂತು. ಯಾಕೆಂದ್ರೆ ಹಸುಗಳು ಇರ್ತಕ್ಕಂಥದ್ದು ಮುಖ್ಯವಾಗಿ ನಮ್ಮ ಊರಿನ ಡೈರಿಗೆ MD ಅವರು ಮುನ್ರಾಜ್ ಸರ್ ಬಂದಿದ್ದಾರೆ, ಮತ್ತೆ ನಮ್ಮ ಆತ್ಮೀಯ ಸ್ನೇಹಿತರು AK ಮುನಿರಾಜ್ ಬಂದಿದ್ದಾರೆ, ನರಸಿಂಹರಾಜ್ ಬಂದಿದ್ದಾರೆ, ಮತ್ತೆ ನಮ್ಮ ಊರಿನ ಡೈರೆಕ್ಟರ್ಗಳೆಲ್ಲ ಬಂದಿದ್ದಾರೆ. ಇಬ್ಬರು ಬಂದಿಲ್ಲ ಇರ್ತಕ್ಕಂಥವರೆಲ್ಲ ಬಂದಿದ್ದಾರೆ. ಮುಂದೆ ಇರ್ತಕ್ಕಂಥದ್ದು ಈ ಡೈರಿಯಿಂದ ಏನೇನು ಈಗ GBM ಬಂದಿರ್ತಕ್ಕಂಥ ಲಾಭ ನಷ್ಟ ಬಗ್ಗೆ ಏನಾದರೂ ಕೇಳಬೇಕಂದ್ರೆ ಕೂಲಂಕುಷವಾಗಿ ಮಾತಾಡ್ಕೊಂಡು ಒಳ್ಳೆ ಸಮಸ್ಯೆ ಅಂತೇಳಿ ಹೆಸರು ತಗೊಂಡ್ರೆ ನಮ್ಮೆಲ್ಲರಿಗೂ ಚೆನ್ನಾಗಿರ್ತೈತೆ ಅಂತೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನೇನಾದ್ರೂ ಇದ್ರೆ ಹೇಳ್ತಾರೆ. ಏನ್ ಮಾಡಿದ್ರಲ್ಲ ಅದರ ಮೊತ್ತ 1,85,175 ರೂಪಾಯಿ 80 ಪೈಸೆ. ಸ್ಯಾಂಪಲ್ ಹಾಲು ಮಾರಾಟ 34,654. ತಡವಾಗಿ